ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪಾ ಅಂತ ಹೇಳಿದ್ರೆ ಬಹಳ ಹುಡುಗರು ನಮ್ಮ ಫೋಸ್ ಹುಡುಗರು ಏನಪ್ಪಾ ಅಂತ ಹೇಳಿದ್ರೆ ಬಹಳ ಜನ ಕಮೆಂಟ್ ಮಾಡಾಕುಂತಾರ ಇದ್ರೊಳಗ ಚಾನಲ್ ಒಳಗ ವೆರಿಕೋಸ್ ವೆನಿಸ್ ಸರ್ ಬಹಳ ಜನ ಪ್ರಾಬ್ಲಮ್ ಏನೇನೈತಪ್ಪ ಅಂತ ಹೇಳಿದ್ರೆ ವೆರಿಕೋಸ್ ವೆನಿಸ್ ಮತ್ ಕಣ್ಣು ಮತ್ತೇನಪ್ಪಾ ಅಂತ ಹೇಳಿದ್ರೆ ನಮ್ದು ನಾಲ್ಕನೇ ಪ್ರಾಬ್ಲಮ್ ಬಹಳ ಜನಕ್ಕ ಇವು ಮೂರ್ ಪ್ರಾಬ್ಲಮ್ ಬಹಳ ಅಂದ್ರೆ ಬಹಳ ಜನಕ್ಕ ಅದ. ಅದ್ರ ಸಂಬಂಧ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾ ಈ ವಿಡಿಯೋದೊಳಗೆ ಏನ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೇನಪ್ಪ ಅಂತ ಹೇಳಿದ್ರೆ ನಾಲ್ಕನೇ ಬಗ್ಗೆ ಮಾತಾಡೋಣ ಈ ವಿಡಿಯೋದೊಳಗೆ. ಓಕೆನಾ? ನೋಡಿ, ಫಸ್ಟ್ ನಾ ಒಂದ್ ಮಾತು ಹೇಳಿ ಅಂದ್ರೆ ನಾನು ನಾಲ್ಕನೇದ ಎಕ್ಸರ್ಸೈಸ್ ನಿಮಗೆ ತೋರಿಸ್ತೀನಿ, ಬಿಗ್ನರ್ಸಿಗೆ ತೋರ್ಸಾಂತೀನಿ. ಗೊತ್ತಿರೋರಿಗೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಭಾಳ ಮಾಡ್ಯಾರ ಸರ್. ಇವಾಗ ಏನು ಹೊಸದಾಗಿ ನಿಮ್ದು ಅಲ್ಲ, ಹೊಸದಾಗಿ ಏನ್ ಮಾಡೋದು ನೀವೇನು ತೋರಿಸೋದು ಹೊಸದಾಗಿ ಏನು ಎಕ್ಸರ್ಸೈಸ್ ಇಲ್ಲ ಅಂತ ಹೇಳಿ ನಿಮಗೆ ಅನ್ಸಿದ್ರೆ ಓಕೆ, ನೀವು ಬೇರೆದವ್ರದ್ದು ನೋಡ್ಕೊಳ್ಳಿ, ನಮ್ಗೆ ಯಾವ್ದು ಫರಕ್ ಬೀಳೋಂಗಿಲ್ಲ. ನಿಮಗೆ ಯಾರು ಅಂದ್ರೆ ನಿಮಗೇನಪ್ಪಾ ಅಂತ ಹೇಳಿದ್ರೆ ಎಫೆಕ್ಟಿವ್ ಆಗಿ ಇದ್ರೆ ಸಾಕು, ಒಳ್ಳೇದಾಗ್ಲಿ ನಿಮಗಷ್ಟೇ. ನಾನು ಬಯಸಾಕ್ ಬಂದಿದ್ದೇನಪ್ಪಾ ಅಂತ ಹೇಳಿದ್ರೆ ಅವ್ರ ವಿಡಿಯೋ ನೋಡಿ ನೀವು ನಾನು ಹೇಳ್ತಿದ್ದು ಅವ ಎಕ್ಸರ್ಸೈಸ್, ಅವ್ರು ಹೇಳಾಕಂತಿದ್ದು ಅದ ಎಕ್ಸರ್ಸೈಸ್ ಅಪ್ಪ ಅಂತ ಹೇಳಿದ್ರೆ ನೀವು ಆ ವಿಡಿಯೋ ನೋಡಿದ್ರು ನಿಮಗೆ ಒಳ್ಳೇದಾಗತ್ತಾ? ಓಕೆ, ಒಳ್ಳೇದಾಗ್ಲಿ ನಿಮಗೂ. ಅಂದ್ರೆ ನಿಮ್ ಕಾಲ್ ಸರಿ ಆದ್ರೆ ಸಾಕು, ಅವನು ನನ್ನ ವಿಡಿಯೋ ನೋಡ್ಬೇಕಂತ ಹೇಳಿ ಏನ್ ಇಲ್ಲ. ನೋಡೋದೇ ನಾ ಮಾತಾಡುವಂಥದ್ದು ಇಷ್ಟ ಆಯ್ತಪ್ಪ ಅಂತ ಹೇಳಿದ್ರೆ, ನಾ ಮಾಡುವಂತ ವಿಡಿಯೋಸ್ ಏನಾದ್ರು ಇಷ್ಟ ಆಯ್ತಪ್ಪ ಅಂತ ಹೇಳಿದ್ರೆ ನೋಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ಕೊಂಡ್ಬಿಡಿ, ಲೈಕ್ ಆದ್ರೆ ಲೈಕ್ ಅನ್ಕೊಡಿ. ಓಕೆನಾ? ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನಮ್ದು ಏನು ನೌಕರಿ ಬಗ್ಗೆ ಮಾತಾಡೋಣ. ಓಕೆ, ನೌಕರಿ ನೋಡ್ರಿ, ಒಬ್ಬೊಬ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ನಾವು ಚಾಲಾಕಿಲೆ ಯಾವ ರೀತಿ ಪಾಸ್ ಆಗ್ಬೇಕಂತ ಹೇಳಿ ಫಸ್ಟ್ ತಿಳ್ಕೊಳ್ಳಿ. ಚಾಲಾಕಿಲೆ ಪಾಸ್ ಆಗ್ಬೇಕು. ನಾವು ಎದ್ರೊಳಗೆ ಚಾಲಾಕಿಲೆ ಪಾಸ್ ಆಗ್ಬೇಕು ನೋಡ್ರಿ, 10 ಜನಕ್ಕೆ ನಮಗ್ ನಿಂದ್ರಿಸಿರ್ತಾರ, ಎಲ್ಲಿ ನಮಗ ಬರೆ ಬತ್ಲೆ ಮಾಡಿ ನಿಂದ್ರಿಸಿರ್ತಾರ ಆ ಕಡೆ. ಓಕೆನಾ? ಮೆಡಿಕಲ್ ಆಗಾಕ್ ಕುಂತಿರ್ತೈತಿ. ಆ ಟೈಮ್ ಒಳಗೆ ಏನ್ ಮಾಡ್ಬೇಕು ನೀವು ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಡಿ. ಇವಾಗ ಹೋಗಿ ಹುಂಬರ್ಗತೆ ಹೋಗಿ ಫಸ್ಟ್ ಟೈಮ್ ನೀವು ಏನಾದ್ರು ಎಕ್ಸಾಮ್ ಕೆಟ್ ಮಾಡಿರ್ತೀರಾ, ಹೋಗಿ ಫಸ್ಟ್ ಟೈಮ್ ಮಾಡಿರ್ತೀರಿ, ಸುಮ್ಮನೆ ಹೋಗಿ ನಿಂತ್ ಬಿಡ್ತೀರಿ, ಅವ್ರ ಮುಂದೆ ಹಿಂಗ್ ನಿಂತ್ ಬಿಡ್ತೀರಿ. ಟಚ್ ಆಗೋದದ. ಇವಾಗ ನೋಡ್ರಿ, ನಾ ಕಾಣ ಅಂತೀನಿ ನಾನು. ಇವಾಗ ನೋಡ್ರಿ ನಂದು ಏನ ನನ್ ನೋಡ್ರಿ ಗುಟ್ನ ಟಚ್ ಆಗೈತಿ. ಇವಾಗ ನೋಡ್ರಿ, ಇದ ಗುಟ್ನಾಗ ನಾ ಹೆಂಗ್ ಸೈಡ್ ಮಾಡ್ತೇನೆ ನೋಡ್ರಿ, ಹಿಂದ್ ಜಗ್ಗಿದೆ, ಗ್ಯಾಪ್ ಆತಿಲ್ಲೋ, ಹೌದಿಲ್ಲೋ? ನೋಡ್ರಿ, ನೀವು ಇವಾಗ ನೋಡಾಕ್ ಕುಂತಿರಲ್ಲ, ಯಾರ್ಯಾರು ವಿಡಿಯೋ ನೋಡಾಕ್ ಕುಂತೀರಿ, ಒಂದ್ ಸ್ವಲ್ಪ ಎದ್ದು ನಿಂತ ಇದನ್ನ ಟ್ರೈ ಮಾಡಿ. ಒಂದ್ ಸ್ವಲ್ಪ ಹಿಂಗ್ ನಿಂದ್ರು ಬೇಕಾದ್ರೆ ನಿಮ್ದೇನ್ ಗುಟ್ನ ಟಚ್ ಆಗತ್ತೆ, ಒಂದ್ ಸ್ವಲ್ಪ ಹಿಂದ್ ಜಗ್ರಿ, ನೋಡ್ರಿ ಗ್ಯಾಪ್ ಸಿಕ್ತಿಲ್ಲೋ. ಫಸ್ಟ್ ಟೆಕ್ನಿಕ್ ಅಲ್ಲಿ ಹೋದ್ಕೂಳೆ ಇದನ್ನ ಸ್ವಲ್ಪ ಅಪ್ಲೈ ಮಾಡಿ, ಒಂದು ಸ್ಕೇಲ್ ಹೋಗೋಷ್ಟು ಜಾಗ ನಿಮಗೆ ಸಿಕ್ಬಿಡುತ್ತೆ. ಪೆನ್ ಹಾಕಿ ನೋಡಿದ್ರು ಕೂಡ ನಿಮಗೆ ಜಾಗ ಸಿಕ್ಬಿಡುತ್ತೆ. ಪಾಸ್ ಆಗೋ ಚಾನ್ಸಸ್ 90% ಆಗ್ಬಿಡತ್ತೆ. ನೆನಪ್ ಇರ್ಲಿ. ನೆಕ್ಸ್ಟ್ ಎಕ್ಸರ್ಸೈಸ್ ಬಗ್ಗೆ ಮಾತಾಡೋಣ. ನೋಡ್ರಿ, ಇನ್ನೊಂದು ಮಾತು ಹೇಳ್ತೀನಿ ಈ ವಿಡಿಯೋದೊಳಗೆ. ಏನಪ್ಪಾ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಯಾವ್ದ್ರೊಳಗೆ ಕೊಡ್ತೇನಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂ 1 ಇಯರ್ 6 ತಿಂಗಳ ಆ ರೀತಿ ಮಾಡೋರಿಗೆ. ಓಕೆನಾ? ಇದ್ರೊಳಗೆ ಪರಿಶ್ರಮ ಅದ. ನೀವು ಯಾವ ರೀತಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇದ್ರ ಜೊತೆ ಇದು 1 ದಿನಕ್ಕೆ 2 ದಿನಕ್ಕೆ ಆಗೋವಂತ ಸೊಲ್ಯೂಷನ್ ಅಲ್ಲ. ಓಕೆನಾ? ಇದ್ರ ಕಂಟಿನ್ಯೂ ನೀವು ಲೈಫ್ ಟೈಮ್ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಯಾವ್ದಾದ್ರು ಕ್ವಾಲಿಫೈ ಆದಾಗ ಅಂದ್ರೆ ಪೋಸ್ಟ್ ಕರೆದಾಗ ಅದನ್ನ ನೀವು ಪಾಸ್ ಮಾಡ್ಕೋಬೇಕು ಸರ್. ಮೆಡಿಕಲ್ ಅಲ್ಲಿ ಪಾಸ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಇದನ್ನ ಫಾಲೋ ಮಾಡಿ. ಒಮ್ಮೆ ಇವತ್ತು ಮಾಡಿದೆ 1 ತಿಂಗಳದೊಳಗೆ ವಿಡಿಯೋದೊಳಗೆ ಹಾಕಂತಿರ್ತಾರೆ. ನೀವು ಹೇಳಿದ್ರಲ್ಲ ಬೇರೆ ವಿಡಿಯೋನು ಹಾಕ್ತಾರ ಅಂತ ಹೇಳಿ, ವಿಡಿಯೋದೊಳಗೆ ಹಾಕಂತಿರ್ತಾರೆ. ಅವ್ರು ಏನ್ ನಂಬಿಕೆ ಕೊಡ್ತಾರೆ ಹೇಳ್ರಿ, 1 ತಿಂಗಳದೊಳಗೆ ರೆಡಿ ಮಾಡ್ತೇನೆ, ಕಾಲ್ ಸರಿ ಆಗತ್ತೆ ಅಂತೇಳಿ. ಜನರಿ ಅದು ಏನಪ್ಪಾ ಅಂತ ಹುಟ್ಟಾಗಿಂದ ಬಂದಿರುತ್ತೆ. ಅಷ್ಟು ಈಸಿಯಾಗಿ ನಿಮಗೆ ಸೊಲ್ಯೂಷನ್ ಸಿಗಂಗಿಲ್ಲ, 1 ತಿಂಗಳದೊಳಗ ಆಗಂಗಿಲ್ಲ ಫ್ರೆಂಡ್ಸ್. ಓಕೆನಾ? ನೆನಪಿರ್ಲಿ ಒಂದ್ ಸ್ವಲ್ಪ, 1 ತಿಂಗಳದೊಳಗೆ ಆಗುವಂತದಲ್ಲ, 6 ತಿಂಗಳ 1 ವರ್ಷ. ಓಕೆನಾ? ಏನ್ ಮಾಡ್ರಿ, ಸೆಕೆಂಡ್ ಒಬ್ಬೊಬ್ರು ಹೇಳ್ತಾರ ನೋಡ್ರಿ, ಈ ರೀತಿ ನಿಮಗೆಲ್ರು ಎಲ್ಲಾ ಚಾನಲ್ ಒಳಗೆ ತೋರಿಸ್ತೀರ, ಎಲ್ಲಾ ಎಕ್ಸರ್ಸೈಸ್ ಒಳಗೆ ಇದನ್ನ ಆಡ್ ಮಾಡ್ಕೋರಿ ಅಂತ ಹೇಳ್ತಾರ. ಇದನ್ನ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಪ್ಪಾ ಅಂತ ಹೇಳಿದ್ರೆ ನೀವು 5 ಕಿಲೋಮೀಟರ್ ಓಡ್ಬೇಕಿರಾ, ರನ್ನಿಂಗ್ ಅದು ಮಾಡ್ಕೊಂಡು ಬಂದು ಗರಂ ಇರುತ್ತೆ, ಹೀಟ್ ಇರುತ್ತೆ ಬಾಡಿ, ಒಂದ್ ಕಾಲ್ ಮೇಲೆ ನಿಂತು ಈ ರೀತಿ ಮಾಡಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಪೇನ್ ಆಗ್ಬೇಕು. ನಿಮಗೆ ಈ ಗುಡ್ನ ಏನದಲ್ಲ ಆ ಕಡೆ ಸರಿತೈತಿ, ಒಂದ್ ಸ್ವಲ್ಪ ಪೇನ್ ಆಗ್ಬೇಕಿಲ್ಲ. ಹಿಂಗ್ ಒತ್ರಿ ಅದನ್ನ, ಒತ್ರಿ ಅದನ್ನ. ಓಕೆನಾ? ಈಗ ಒತ್ರಿ, 2 ಕಾಲ್ ಅಗ್ನ ಮಾಡ್ರಿ, ನಿಮಗೆ ಪೇನ್ ಆಗೋ ಮಟ್ಟನು ಅದನ್ನ ಮಾಡ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ 1 ತಿಂಗಳದೊಳಗೆ ರೆಡಿ ಆಗುತ್ತೆ, 1 ತಿಂಗಳದೊಳಗೆ 20 ಡೇಸ್ में ಏನಪ್ಪಾ ಅಂತ ಹೇಳಿದ್ರೆ आपका नौकरी क्लियर, 20 डेज में 20 दिन में हो गया सब कुछ क्लियर. ये घंटा भी नहीं होगा, घंटा भी ಹೇಳ್ತೇನೆ ಕೇಳ್ರಿ. 6 ತಿಂಗಳ 6 ಮहीना चाहिए ಬ್ಯಾಂಕ್ ಶೋರ್. ಅರ್ಥ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ. ಏನಂತ ಗೊತ್ತ್ರಿ, ಯಾಡ್ ಮಾಡ್ಕೊಂಡು ಹೋಗ್ರಿ ನೀವು ಎಕ್ಸರ್ಸೈಸ್ ರನ್ನಿಂಗ್ ಮಾಡಿ ಬಂದ ಮೇಲೆ ಫ್ರೆಂಡ್ಸ್. ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನೀವು ಲೈಫ್ ಕಂಟಿನ್ಯೂ ಮಾಡಿದ್ರೆ ಅಷ್ಟ ಆಗೋದ. ಇದು 1 ತಿಂಗಳ 1 ವಾರ 2 ವಾರ ಮಾಡಿದೆ ಆಮೇಲೆ ಬಿಟ್ಟೆ ಅನ್ನೋದಲ್ಲ ಫ್ರೆಂಡ್ಸ್. ನೀವೇನಾದ್ರೂ ಫೋಸ್ ಒಳಗೆ ಬರಾಕ್ ಕುಂತಿರಪ್ಪ ಅಂತ ಹೇಳಿದ್ರೆ ಅವನು ಒಮ್ಮೆ ಮಾಡಕ್ ಟ್ರೈ ಮಾಡಕ್ ಕುಂತಿರಪ್ಪ ಅಂದ್ರೆ ಫೋಸ್ ಬರ್ಬೇಕು. ನಾನು ಫೋಸ್ ಲವರ್ಸ್ ಆರ್ಮಿ ಲವರ್ ಅಂತ ಹೇಳಿ ಹಾಕೊಂಡಿರ್ತಿರಲ್ಲ, ಇಷ್ಟು ದೊಡ್ಡ ಪೋಸ್ಟರ್, ಅದಕ್ಕೆ ಬೆಲೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ಮಾಡ್ರಿ. ನಾಲ್ಕನೇ ಇದ್ದವ್ರು ಏನಪ್ಪಾ ಅಂತ ಹೇಳಿದ್ರೆ ನಾ ಹೊಡ್ಕೋತೇನೆ ಸರ್, ರನ್ನಿಂಗ್ ಹೊಡ್ಕೋಷ್ಟು ದಮ್ ಐತಿ, ಮುಕ್ಳಾಕ್ ದಮ್ ಐತಿ, ನಮ್ಗೆ ಬಲ ಐತ್ ಅಂತ ಹೇಳಿ ಯಾರ್ದು ಐತ್ ನೋಡಿ ನಿಮಗೆ, ಅದನ್ನ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೋತೇನೆ ಸರ್, ರನ್ನಿಂಗ್ ಹೊಡ್ತೇನೆ ನಾನು, ನಮ್ದು ಪ್ರಾಬ್ಲಮ್ ಐತೆ ಅನ್ಕೋರಿ. ಇದನ್ನ ಕಂಟಿನ್ಯೂ ಮಾಡ್ರಿ 6 ತಿಂಗಳ 1 ವರ್ಷದ ಮಟ್ಟ. ನೆನಪಿಟ್ಕೊಳ್ಳಿ, ಒಂದ್ ಸ್ವಲ್ಪ ತಲೆಯಾಗಿರ್ಲಿ, ಇದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲರೂ ತೋರ್ಸೋದ ನಾನು ತೋರ್ಸಂತೀನಿ ನೋಡ್ರಿ.
ಈ ರೀತಿ ನಿಂತ್ಕೊಳ್ಳಿ. ಈ ರೀತಿ ನಿಂತ್ಕೊಂಡು ಮಾತ್ರ ಜೋಶ್ ಇರ್ಲಿ. ನೋಡ್ರಿ, ವಾರ್ಮ್ ಅಪ್ ಮಾಡಕ್ ಕುಂತ್ರಿ, ವಾರ್ಮ್ ಅಪ್ ಮಾಡ್ರಿ, ಎಕ್ಸರ್ಸೈಸ್ ಮಾಡ್ರಿ, ಏನಾರ ಮಾಡ್ರಿ. ನಮ್ ಆರ್ಮಿ ಜವಾನ್ ಯಾವ ರೀತಿ ಇರ್ಬೇಕಪ್ಪ ಅಂತ ಹೇಳಿದ್ರೆ ಜೋಶ್ ಇರ್ಬೇಕು. ಪೈಲೆ ಜೋಶ್ ತಿಳ್ಕೊಳ್ಳಿ, ಒಂದ್ ಸ್ವಲ್ಪ ತಲೆಯಾಗ ಜೋಶ್. ನೋಡ್ರಿ, ಈ ರೀತಿ ನಿಂತೀರಾ, ಸ್ಟೇಟ್ ಮಾಡ್ಕೊಡಿ. ಈ ರೀತಿ ಕೈ ಮಾಡ್ಕೊಳ್ಳಿ. ಈ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಇವ್ ಎರಡು ಗುಡ್ನಾನ ಹಿಂಗ್ ತಗೊಂಡ್ ಹೋಗಿ, ಈ ರೀತಿ ತಗೊಂಡ್ ಹೋಗಿ, ಈ ರೀತಿ ಸ್ಟೇಟ್ ಕುಂದ್ರಿ. ಒಂದ್ ಸ್ವಲ್ಪ ಜೋಶ್ ಇರ್ಲಿ ರೀ. ನೀವು ವರ್ಕೌಟ್ ಮಾಡಂತೀರಿ, ವಾರ್ಮ್ ಅಪ್ ಮಾಡ್ರಿ, ರನ್ನಿಂಗ್ ಮಾಡ್ರಿ, ಏನಾದ್ರೂ ಮಾಡಿ ಒಂದ್ ಸ್ವಲ್ಪ ಜೋಶ್ಲೆ ಮಾಡ್ರಿ. ಈ ರೀತಿ ಒಂದ್ ಸ್ವಲ್ಪ ಪೊಸಿಷನ್ ತಗೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಕುಂದ್ರೋದ್ ಮಾಡಿ. ಈ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಇವ್ ಏನದಾವಲ್ಲ ಏನ ಒಳಗೆ ಹೋಗ್ಕ ಒಂದ್ ಸ್ವಲ್ಪ ನೀವು ಟ್ರೈ ಮಾಡಿ, ಒಂದ್ ಸ್ವಲ್ಪ ಟ್ರೈ ಮಾಡಿ ಒಣ. ಓಕೆನಾ? ಮತ್ತ ಮೇನ್ ನಿಮಗೆ ಎಫೆಕ್ಟಿವ್ ಆಗಿರುವಂತದ್ದು ಎಕ್ಸರ್ಸೈಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡ್ರಿ, ರಾತ್ರಿ ಹೊತ್ತು ಮಲಗೋಬೇಕಾದ್ರೆ ಇಲ್ಲಿ ಏನಾದ್ರು ಹಾಕೊಂಡು ನೋಡಿ, ಇಲ್ಲಿ ಏನಾದ್ರು ಹಾಕೊಳ್ಳಿ, ಇಲ್ಲೂ ಕಟ್ಕೋಬೇಕು. ಏನಾದ್ರು ಬಾಟಲ್ ಹಾಕೋತೀರಾ, ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಳ್ಳಿ, ಪ್ಲಾಸ್ಟಿಕ್ ಬಾಟಲ್ ಹಾಕೊಂಡು ಕಟ್ಕೊಂಡ್ಬಿಡಿ. ಎರಡು ಕಾಲಿಗೆ ಅಥವಾ ಒಂದ್ ಕಾಲಿಗೆ ಕಟ್ಕೊಂಡು ಇವು ಎರಡು ಕಾಲಿಗೆ ಇಲ್ಲಿ ಕಟ್ಕೊಂಡು ಮಲ್ಕೊಂಡ್ಬಿಡಿ. ಏನಪ್ಪಾ ಅಂತ ಹೇಳಿದ್ರೆ ಇದು ರಾತ್ರಿ ಪೂರ್ತಿ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಏನಪ್ಪಾ ಅಂತ ಹೇಳಿದ್ರೆ ಎಫೆಕ್ಟಿವ್ ಆಗಿರ್ಬೇಕಪ್ಪ ಅಂತ ಹೇಳಿದ್ರೆ ಉತ್ತಮ. ಅದನ್ನ ಮೇನ್ ಮಾಡ್ರಿ ನೀವು. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಹೇಳಿದ್ನಲ್ಲ, ಈ ರೀತಿ ಕುಂದ್ರೋದು ಹೇಳಿದ್ನಲ್ಲ, ಇದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಮತ್ತೇನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದನ್ನ. ಓಕೆನಾ? ಈ ರೀತಿ ಅಂದ್ರೆ ಈ ಕಾಲ್ನ ಐತಲ್ಲ, ಕಾಲ್ ಮೇಲೆ ಈ ರೀತಿ ಕುಂತ್ಕೊಳ್ಳಿ, ಕಾಲ್ ಮೇಲೆ ಕುಂತ್ಕೊಳ್ಳಿ. ಗಲ ಇಸ್ತಾರಪ್ಪ ತೋಡ ದಿಕ್ಕ ಇನ್ಕೋ ಇಸ್ತಾರಪ್ಪ. ಈ ಕಾಲ್ ಮೇಲೆ ಕುಂತ್ಕೊಳ್ಳಿ. ಒಂದ್ ಸ್ವಲ್ಪ ಕುಂತ್ಕೊಂಡು ಈ ಕಾಲ್ ಹಿಂಗ್ ಈ ರೀತಿ ಇಟ್ಕೊಂಡ್ರ ಇದನ್ನ ಸ್ಟ್ರೇಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೇಟ್ ಮಾಡ್ಕೊಂಡು ಈ ರೀತಿ ಅಂದ್ರೆ ಇದು ಸ್ಟಿಚ್ ಆಗ್ಲಿ, ನಿಮ್ ಬಾಡಿ ಪೂರ ಈ ರೀತಿ ಆಗ್ಲಿ, ಸ್ಟಿಚ್ ಆಗ್ಲಿ ಒಂದ್. ಓಕೆನಾ? ಇದು ಸ್ಟಿಚ್ ಈ ರೀತಿ ಆಗ್ಲಿ. ಸೇಮ್ ಟು ಸೇಮ್ ಈ ಕಾಲೇ ಮಾಡ್ಕೊಂಡ್ರಲ್ಲ, ಈ ಕಾಲು ಸೇಮ್ ಟು ಸೇಮ್ ಇದ್ರ ಮೇಲೆ ಕುಂತ್ಕೊಳ್ಳಿ. ಈ ಗುಟ್ನದ ಮೇಲೆ ಕುಂತ್ಕೊಳ್ಳಿ, ಅಂದ್ರೆ ಈ ಮೊಣಕಾಲ ಮೇಲೆ ಕುಂತ್ಕೊಂಡು ಸೇಮ್ ಟು ಸೇಮ್ ಈ ರೀತಿ ಸೇಮ್ ಟು ಸೇಮ್ ಮಾಡ್ಕೊಳ್ಳಿ. ಈ ರೀತಿ ಓಕೆನಾ? ಈ ರೀತಿ ಸೇಮ್ ಟು ಸೇಮ್ ಮಾಡ್ಕೊಳ್ಳಿ. ಇದನ್ನ ಯಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಪ್ಪಾ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಒಳಗ ನೋಡ್ರಿ, ಎಕ್ಸರ್ಸೈಸು 10% ಅಷ್ಟು ನಿಮಗೆ ಹೆಲ್ಪ್ ಆಗತ್ತೆ. ಯಾರ ತರ ನೋಡ್ರಿ ವಿಡಿಯೋ ಒಂದ್ ತಿಂಗಳದಾಗ ಮಾಡ್ಕೊಡ್ತೀನಿ, ಒಂದ್ ತಿಂಗಳ 20 ದಿನ ಮೇ ನೀವು ಅಪ್ನಾ ಗುಟ್ನಾ ಸಬ್ ಠೀಕ್ ಠಾಕ್ ಬಿಡ್ರಿ. ಅದನ್ನೆಲ್ಲ ಹೊಲಗಿರಿ ಜೀವನದ ಆಗಂಗಿಲ್ಲ ಫ್ರೆಂಡ್ಸ್, ಆಗಂಗಿಲ್ಲ. ಅದನ್ನ ತಲೆಗಿಂತ ತೆಗೆದು ಹಾಕ್ಬಿಡ್ರಿ. 1 ತಿಂಗಳ 2 ತಿಂಗಳದ ಕೆಲಸ ಆಗಂಗಿಲ್ಲ. ಇದು ನಿಮ್ ನಾಲ್ಕನೇದು ಏನೈತಪ್ಪ ಅಂತ ಹೇಳಿದ್ರೆ ಅದನ್ನ ಪ್ಲಾಸ್ಟಿಕ್ ಸರ್ ಯೂಸ್ ಮಾಡ್ತಾರ ಗೊತ್ತಾ, ಏನ ಕೈ ಅದು ಮುರಿದಾಗ ಅದು ಹಾಕ್ತಾರಲ್ಲ, ಏನ್ ಪ್ಲಾಸ್ಟರ್ ಅದು ಮಾಡ್ತಾರಲ್ಲ, ಅದನ್ನ ಮಾಡಿಸ್ಕೋಬೇಕು. ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಮಾಡ್ಕೊಂಡು ಅದ್ರ ಜೊತೆ ರಾತ್ರಿ ಪೂರ್ತಿ ಮಲಗ್ಬೇಕಂತ ಹೇಳಿನಲ್ಲ ನಾನು. ರಾತ್ರಿ ಪೂರ್ತಿ ಅದನ್ನ ಬಾಟಲ್ ಹಾಕೊಂಡು ಯಾವ್ದಾದ್ರು ಪಿಲ್ಲೋ ಹಾಕೊಂಡು ಮಲಗ್ಬೇಕಂತ ಹೇಳಿನಲ್ಲ, ಅದನ್ನ ಆಕ್ಚುಲಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಖಂಡಿತವಾಗಿಯೂ ಅದನ್ನ ಅಂದ್ರೆ ನೋಡಿ, ಕಂಟಿನ್ಯೂ ಒಂದ ಕೈನ ಈ ರೀತಿ ಮಾಡ್ಕೊಂಡಿದ್ರೆ ಅದು ಅದೇ ರೀತಿ ಆಗುತ್ತೆ. ಅದೇ ರೀತಿ ಏನಪ್ಪಾ ಅಂತ ಹೇಳಿ ಮಲಗೋಬೇಕಾದ್ರೆ ಅದನ್ನ ಹಾಕೊಂಡು ಮಲಗುವಂತದ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡ್ರಿ, ಫೋಸ್ ಒಳಗೆ ಬರಾಕ್ ಕುಂತೇನೆ ಅಂತ ಹೇಳಿದ್ರೆ ಎಲ್ಲ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಾನು ನೋಡ್ರಿ ವಿಡಿಯೋ ಮಾಡಬೇಕಾದ್ರೆ ಅವಾಗ ಒಂದ್ ಸ್ವಲ್ಪ ಕೆಟ್ಟ ಪದಗಳು ಬಂದ್ಬಿಡ್ತಾವೆ. ಯಾಕಂದ್ರೆ ಫೋಸ್ ಲ್ಯಾಂಗ್ವೇಜ್ ಅದ ಒಂದ್ ಸ್ವಲ್ಪ ಅವೆಲ್ಲ ಬರಾಕೊಂಡ್ ಬಿಡ್ತಾವ. ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ, ಯಾರಿಗೂ ಬೇಜಾರ್ ಮಾಡ್ಕೋಬೇಡಿ. ಓಕೆನಾ? ಏನಪ್ಪಾ ಅಂತ ಹೇಳಿದ್ರೆ ಅದನ್ನೇ ಹಾಕೊಂತೀನಿ. ಮೇನ್ ಎಕ್ಸರ್ಸೈಸ್ ಏನದಾವಲ್ಲ ಅವನ್ನ ಯಾಡ್ ಮಾಡ್ಕೊಳ್ಳಿ. ಇವು ಎಕ್ಸರ್ಸೈಸ್ ಇದನ್ನ ಮಾಡ್ಕೊಳ್ಳಿ, ಇದನ್ನ ಮಾಡಿ. ಇವೆಲ್ಲಪ್ಪ ಅಂತ ಹೇಳಿದ್ರೆ ನಿಮಗೆ ಅಷ್ಟೇ ಎಫೆಕ್ಟಿವ್ ಇರಂಗಿಲ್ಲ ಫ್ರೆಂಡ್ಸ್, ಅಷ್ಟೇ ಎಫೆಕ್ಟಿವ್ ಇರೋದಿಲ್ಲ. ಎಫೆಕ್ಟಿವ್ ಯಾವ್ಯಾವ ಇರ್ತಾವಪ್ಪ ಅಂತ ಹೇಳಿದ್ರೆ ಮಲ್ಗೋಬೇಕಾದ್ರೆ ಬಾಟಲ್ ಹಾಕೊಂಡು ಮಲ್ಗೋಬಹುದು. ಏನಪ್ಪಾ ಅಂತ ಹೇಳಿದ್ರೆ ಕಂಟಿನ್ಯೂ ನಿಮ್ ಗುಟ್ನಾನ ಅಂದ್ರೆ ನಿಮ್ದು ಎಲ್ಲಬ್ಬ ಏನೈತಲ್ಲ ಈ ರೀತಿನ ಇರುತ್ತೆ. ನಾವಂತೂ ನಂತೂ ನೋಡ್ರಿ, ಮೇನ್ ಟ್ರಿಕ್ ಅಂತೂ ಹೇಳ್ಬಿಟ್ಟೆ ನಿಮಗೆ. ಹಿಂಗೆ ನಿಂದ್ರಬೇಕಾದ್ರೆ ಸ್ವಲ್ಪ ಕಾಲ್ ಜಕ್ಕೊಂಡು ನಿಂದ್ರಿ ಗ್ಯಾಪ್ ಸಿಗತ್ತೆ ನಿಮಗೆ ಅಂತ ಹೇಳೇನಿ. ಇದನ್ನ ಯಾಡ್ ಮಾಡ್ಕೊಳ್ಳಿ. ಅದ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಜನ ನಮ್ಗೆ ಕ್ವಶನ್ ಹಾಕಾವಂತಾರ, ಸರ್ ವೆರಿಕೋಸ್ ವೆನಿಸ್ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ, ವೆರಿಕೋಸ್ ವೆನಿಸ್ ಬಗ್ಗೆ ಯಾವ ರೀತಿ ರಿಜೆಕ್ಟ್ ಮಾಡ್ತಾರ ಅಂತ ಹೇಳಿ. ವೆರಿಕೋಸ್ ವೆನಿಸ್ ಅದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ವಿಡಿಯೋದೊಳಗೆ. ನಿಮಗೆ ಏನೇನು ಪ್ರಾಬ್ಲಮ್ ಐತಿ ಏನೇನಿಲ್ಲ ಅಂತ ಹೇಳಿ ಕಮೆಂಟ್ ಒಳಗೆ ಕಮೆಂಟ್ ಹಾಕಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಇನ್ಸ್ಟಾ ಒಳಗೆ ಬಂದು DM ಮಾಡ್ಬೋದು ನೀವು. ಓಕೆನಾ? ಈ ಪ್ರಾಬ್ಲಮ್ ಐತೆ ಸರ್, ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂತ ಹೇಳಿ ಕ್ವಶನ್ ಅನ್ನ ಕೇಳ್ಬೋದು. ಅದಕ್ಕೆ ಪಕ್ಕ ನಂಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು 1000-2000 ಮೆಸೇಜ್ ಬರ್ತಾವ. ಅಷ್ಟ್ರಿಗೂ ಒಂದ್ ಸ್ವಲ್ಪ ವಿಡಿಯೋ ಮಾಡೋದು ಬಿಟ್ಟು 3 ದಿನ ಬರೀ ಮೆಸೇಜ್ ಮಾಡೋದ್ರಾಗ ಹೋಗ್ತೈತಿ. ನನ್ನ ಉದ್ದೇಶ ವಿಡಿಯೋ ಮಾಡಿ ವ್ಯೂಸ್ ಅವೆಲ್ಲ ತೊಳ್ಕೊಬೇಕಂತಿಲ್ಲ. ನನ್ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಹುಡುಗರಿಗೆ ಹೆಲ್ಪ್ ಆಗ್ಲಿ. ನಮ್ಮ ಕರ್ನಾಟಕದವ್ರು ನಮ್ಮ ಫೋಸ್ ಒಳಗೆ ಭಾಳ ಕಡಿಮೆ ರೀ, ನಿಜ ಹೇಳ್ಬೇಕಂದ್ರೆ ಭಾಳ ಕಡಿಮೆ. ನಮ್ಮ ಬೆಳಗಾವಿ ಹುಡುಗರು ಒಂದ್ ಸ್ವಲ್ಪ ಅದಾರ, ಅಲ್ಲೇ ಇಲ್ಲೇ ಬಾಗಲಕೋಟು ಇಲ್ಲಿ ಹಾಸನ ಗೀಸನ ಒಂದ್ ಸ್ವಲ್ಪ ಅಲ್ಲೇ 2-3 ಮಂದಿ ಇಷ್ಟು ಕೊಡ್ತಾರ. ಇವಾಗ ನೋಡ್ರಿ, ನಾವು ಅದೇವಿ ಒಂದು ಪಲ್ಟನ್ ಒಳಗೆ 3-4 ಜನ ಅಷ್ಟ ನಾವು ಕನ್ನಡಿಗರು ಇರೋದು. ಅದ್ರ ಜೊತೆ ನಾನು ಒಬ್ಬನ ಜೊತೆ ಮಾತ್ರ ಇವಾಗ ಕನೆಕ್ಷನ್ ಒಳಗೆ ಅಂದ್ರೆ ಕನೆಕ್ಟ್ ಇದ್ದಿದ್ದು ಒಬ್ಬನ ಜೊತೆ ಅಷ್ಟೇ. ಅದಕ್ಕೆ ನಾವು ಅಂತೀನಿ ಕರ್ನಾಟಕದಿಂದ ಫೋಸ್ ಖಡೆ ಮಾಡೋದು ನಾವು, ನೆನಪಿರ್ಲಿ ನಿಮಗೆ. ಓಕೆನಾ ಫ್ರೆಂಡ್ಸ್? ನೀವು ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ಏನಪ್ಪಾ ಅಂತ ಹೇಳಿದ್ರೆ ಸತತ ಪ್ರಯತ್ನ ಇರ್ಲಿ. 1 ವಾರ ಮಾಡಿದೆ, 2 ವಾರ ಮಾಡಿದೆ, 3 ವಾರ ಮಾಡಿದೆ ಅಂತ ಹೇಳಿ ಬಿಟ್ರೆ ಆಗಂಗಿಲ್ಲ. ನಿಮ್ದು ಇದೇನೈತಲ್ಲ ಹಡ್ಡಿ ಏನೈತಪ್ಪ ಅಂತ ಹೇಳಿದ್ರೆ ಅಂದ್ರೆ ನಿಮ್ ಕಾಲು ಏನಿದಾವು ಸರಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಇರ್ಬೇಕು. ಯಾವುದೇ ಇರ್ಲಿ, ನೀವು ರನ್ನಿಂಗ್ ಕುಂದರ್ಸ್ಬೇಕಪ್ಪ ಅಂತ ಹೇಳಿದ್ರು ಕೂಡ
ಕಂಟಿನ್ಯೂ ಆಗಿ ಓಡಿದ್ರೆ ಮಾತ್ರ ರನ್ನಿಂಗ್ ಕುಂದ್ರತ್ತೆ. ನಾನು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳೇನಲ್ಲ, ಗ್ಯಾರಂಟಿ ಕೊಡ್ತೇನೆ, ವಿಡಿಯೋದೊಳಗೆ ಹೇಳೇನಿಲ್ಲ, ನಾನು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳೇನಿಲ್ಲ. 1600 ಮೀಟರ್ 3 ತಿಂಗಳ ಕೊಡ್ರಿ, ಗ್ಯಾರಂಟಿ ಕೊಡ್ತೇನೆ. ನಾನು ಓಡಿಸ್ತೀನಿ, ಹುಡುಗ ಪ್ರಾಕ್ಟೀಸ್ ಕೊಡಿಸ್ತೀನಿ, ನಾನು ಆ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ. ಆ ಹುಡುಗ 1600 ಮೀಟರ್ 5 ಉರಿ ಅಂತ ಹೇಳಿದ್ರೆ 4:30, 4:20, 4:30, 4:50 ಭಾಳ ಅಂದ್ರೆ ಅಷ್ಟೊಳಗೆ ಕುಂದ್ರಸ್ತಾನವ. ನಾ ಗ್ಯಾರಂಟಿ ಕೊಡ್ತೇನಲ್ಲ. ರನ್ನಿಂಗ್ ಕುಂದ್ರಸುವಂಥದ್ದು ಬೇರೆ, ಇವು ಮೆಡಿಕಲ್ ಪ್ರಾಬ್ಲಮ್ಸ್ ಏನದಾವಲ್ಲ ಅದನ್ನ ರೆಡಿ ಮಾಡುವಂಥದ್ದು ಬೇರೆ. ಮೆಡಿಕಲ್ ಪ್ರಾಬ್ಲಮ್ ಒಳಗೆ ಏನು ಡಾಕ್ಟರ್ಸಿಗೆ ಸಂಬಂಧ ಪಡುವಂಥದ್ದು, ಅದನ್ನ ಎಕ್ಸರ್ಸೈಸ್ ಇಂದ ನಾವು ಸರಿ ಮಾಡ್ಕೋಬೇಕಂತ ಹೇಳಿದ್ರೆ ಕಂಟಿನ್ಯೂ ಇರಬೇಕು. 1 ವರ್ಷ 6 ತಿಂಗಳ 1 ವರ್ಷ ಈ ರೀತಿ ಕಂಟಿನ್ಯೂ ಆಗಿ ಇದ್ರೆ ಅದ್ರ ಜೊತೆ ನೀವು ಅದನ್ನ ಸಕ್ಸಸ್ಫುಲಿ ನೀವು ರೆಡಿ ಮಾಡ್ಕೋಬಹುದು ನಿಮ್ಮ ಕಾಲನ್ನ. ಅದನ್ನ ಬಿಟ್ಟು 20 डेज में हम लोग आपका नौकरी सही कर लो, घंटा भी सही नहीं, घंटा भी कुछ नहीं, बहन छो वही होना है, जो होना है वही होना है. कंटिन्यूस जो प्रॉब्लम है कंटिन्यूस करना है, भागना है, दौड़ना है, रनिंग बैठाना है. बहन चो तो आप लोग क्या करना है, कंटिन्यूसली रगना है. उसमें जितना रगड़ा खाओगे उतना फायदा है. बहन चो ನೋಡ್ರಿ, ಹೇಳೋ ಉದ್ದೇಶ ಏನ ಭಯ ಕುಂತಾನ ಅದ ಇದಂತ ಹೇಳಿ ತಿಳ್ಕೊಬೇಡ್ರಿ. ನಾ ಏನ್ ಹೇಳೋವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಏನ ಮಾಡ್ರಿ, ಓದ್ರಿ, ರನ್ನಿಂಗ್ ಮಾಡ್ರಿ, ಏನ ಮಾಡ್ರಿ, ಗಡ್ಸಿರ್ಲಿ ಒಂದ್ ಸ್ವಲ್ಪ. ಮಾಡ್ತೀನಿ, ತೋರಿಸ್ತೀನಿ, ಓಡ್ತೀನಿ, ಹೋಗ್ತೀನಿ, ಅಷ್ಟು ದೂರ ಹೊಡೆದೆ. ಇವಾಗ 5 ಕಿಲೋಮೀಟರ್ ಓಡಾಕ್ ಕುಂತಿರ್ಲೋ, ಓಡಬೇಕಾದ್ರೆ ನೋಡ್ರಿ, ನೀವು ಲಾಂಗ್ ಹೋಗೋಬೇಕಾದ್ರೆ ನಿಮ್ಗೆ ಅನ್ಸುತ್ತೆ 4 ಕಿಲೋಮೀಟರ್ ಓಡಿರ್ತೀರಿ, 4.5 ಕಿಲೋಮೀಟರ್ 500 ಮೀಟರ್ ಓಡೋಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಯಪ್ಪ ಯಾವಾಗ ಬರುತ್ತೋ ಅಂತ ಹೇಳಿ, ಕಾಲ್ ಕಿತ್ತು ಹೋಗ್ಯಾಕ ಆಗಂಗಿಲ್ಲ. ಅದಕ್ಕೇನು ಹೇಳಂತೀನಿ, ಆ ಮನಸ್ಥಿತಿ ಬೇಡ. 5 ಕಿಲೋಮೀಟರ್ ಓಡಿದ್ರೆ ಅಂತ ಹೇಳಿ ಇವತ್ತು ಪ್ಲಾನಿಂಗ್ ಮಾಡೇನಾ 6 ಕಿಲೋಮೀಟರ್ ಓಡೋಣ. ನಾವು ಆ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ಓಡೋಣ. ಫ್ರೆಂಡ್ಸ್, ನಾ ಹೇಳಂತೀನಪ್ಪ ಅಂತ ಹೇಳಿ ನಮ್ಮ ಚಾನಲ್ ಜೊತೆ ಸ್ವಲ್ಪ ಜುಡ್ಕೋರಿ. ಅಲ್ಲೇ ಹಿಂದಿ ಮಾತಾಡಕುಂತೇನೆ ಅಂತ ಹೇಳಿ ಇದು ಮಾಡ್ಕೊಳ್ಬೇಡ್ರಿ. ಏನಪ್ಪಾ ಅಂತ ಹೇಳಿದ್ರೆ, ಬಂದ್ರಿ 2 ತಿಂಗಳ 6 ತಿಂಗಳ ಇಲ್ಲೇ ಇರ್ತೇನಲ್ಲ, ಅವ್ರ ಜೊತೆ ಹಿಂದಿ ಮಾತಾಡಿ ಒಂದ್ ಸ್ವಲ್ಪ ಬ್ಯಾಗ್ ಬಂದ್ಬಿಡ್ತಾವು, ಕ್ಷಮಿಸಿ. ನಾನು ಹೇಳೋದೇನಪ್ಪಾ ಅಂತ, ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಫೋರ್ಸ್ ತರೋ ನಾವು. ನನ್ನ ಜೊತೆ ಸಾಥ್ ಕೊಡ್ರಿ, ನಾನು ನಿಮಗೆ ಸಾಥ್ ಕೊಡ್ತೇನೆ, ನನ್ನ ಜೊತೆ ನೀವು ಸಾಥ್ ಕೊಡ್ರಿ. ಲವ್ ಯು. ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನೌಕರಿ ಬಗ್ಗೆ ನೋಡ್ರಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು DM ಮಾಡ್ಬೋದು, ಅಥವಾ ಕಮೆಂಟ್ ಹಾಕಿ. ಇದ್ರ ಬಗ್ಗೆ ಏನ ವೆರಿಕೋಸ್ ವೆನೀಸ್ ಆಗಲಿ, ನಿಮ್ಮ ಕಣ್ಣಿನ ಬಗ್ಗೆ ಒಂದ್ ಸ್ವಲ್ಪ ಮಾಡೋಣಂತ ವಿಡಿಯೋ ಸೆಕೆಂಡ್ ವಿಡಿಯೋದೊಳಗೆ ತರ್ತೇನೆ. ನಾನು ಒಂದ್ ಸ್ವಲ್ಪ ಟೈಮ್ ಸಿಗೋಂತಿಲ್ಲ, ಡ್ಯೂಟಿ ಕೊಡು ಏನು ನೋಡ್ರಿ. ಇವಾಗ ಮಳೆ ಬರ ಹೊಂದೈತಿ. ಇವಾಗ ಟೈಮ್ ಎಷ್ಟಾಗೈತೆ ಅಂತ ಹೇಳಿದ್ರೆ 5:40 ಆಗೈತಿ. ನಾ ಮಾಡಬೇಕಾದ್ರೆ ವಿಡಿಯೋ ಈಗ ಮಳಿ ಬರಾಕ್ ಹೊಂದೈತಿ. ಮಳಿ ಒಳಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಕರೆಕ್ಟ್ 4:00 ಡ್ಯೂಟಿ ಮುಗಿದೈತಿ. 4:40 ಅಲ್ಲಿ ಬಂದು ನಾನು ವಿಡಿಯೋ ಮಾಡಕ್ ಹೊಂತೀನಿ. ಮಳಿ ಬರ್ತೈತಿ, ಮಳ್ಯಾಗ ಮಾಡಕ್ ಹೊಂತೀನಿ ವಿಡಿಯೋ. ನಮ್ಮ ಹುಡುಗರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ಕೊಂಡು ಬಿಡಿ. ಓಕೆ, ನಾನು ಸ್ವಲ್ಪ ಮಳಿ ಬರಾಕ್ ಹೊಂದೈತಿ. ಲವ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ, DM ಮಾಡಿ. ಓಕೆನಾ, ಇನ್ಸ್ಟಾಗ್ರಾಮ್ ಅಲ್ಲಿ. ಜೈ ಹಿಂದ್.